ಹಾಯ್ ಎವ್ರಿವಾನ್. ಮಂಡಕ್ಕಿ ನೋಡಿ ಏನು ಚರ್ಮುರಿ ಮಾಡ್ತಿದ್ದೇನೆ ಎನ್ಸಿದ್ರ? ಇಲ್ಲ, ಇವತ್ತು ನಾನು ನಿಮ್ಗೆ ಮಂಡಕ್ಕಿ ಯೂಸ್ ಮಾಡಿ ಸಾಫ್ಟ್ ಆದ ದೋಸೆ ಹೇಗೆ ಮಾಡುದಂತ ಹೇಳಿಕೊಡ್ತೇನೆ. ಇದಕ್ಕೆ ಫಸ್ಟ್ ಗೆ 1.5 ಕಪ್ ಅಕ್ಕಿ, 1 ಟೀ ಸ್ಪೂನ್ ಮೆಂತೆಯನ್ನು ಹಾಕಿ ಒಂದು 4 ರಿಂದ 5 ತಾಸು ನೆನೆಸಿಡಬೇಕು. ಆಮೇಲೆ ಒಂದು 3 ಕಪ್ ಅಷ್ಟು ಮಂಡಕ್ಕಿಯನ್ನು ಖಾಲಿ ನೀರಲ್ಲಿ ತೊಳೆದು ಕಡಿಯುವಾಗ ಅಕ್ಕಿ ಒಟ್ಟಿಗೆ ಹಾಕಿ ನುಣ್ಣಗೆ ರುಬ್ಬೇಕು. ಈ ಕನ್ಸಿಸ್ಟೆನ್ಸಿಯಲ್ಲಿ ಇರ್ಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಡೀ ರಾತ್ರಿ ಫರ್ಮೆಂಟ್ ಆಗ್ಲಿಕ್ಕೆ ಬಿಡ್ಬೇಕು. ನೆಕ್ಸ್ಟ್ ಡೇ ನೋಡಿ ನಮ್ಮ ಫರ್ಮೆಂಟ್ ಆದ ಬ್ಯಾಟರ್. ದೋಸೆ ಮಾಡೋ ಮೊದಲು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಾವಲಿ ಬಿಸಿ ಆದ ಮೇಲೆ ಸಣ್ಣ ಸಣ್ಣ ದೋಸೆ ಮಾಡ್ಬೇಕು. ಇದು ಹೀಗೆ ಮಾಡಿದ್ರೆ ತುಂಬಾ ಒಳ್ಳೆ ಆಗುದು, ಕ್ರಿಸ್ಪಿಯಾಗಿ ಮಾಡಿದ್ರೆ ಅಷ್ಟು ಒಳ್ಳೆ ಆಗುದಿಲ್ಲ. ಈ ದೋಸೆಯನ್ನು ಚಿಕನ್ ಕರಿ, ಫಿಶ್ ಕರಿ ಅಥವಾ ಸ್ಪೈಸಿ ಆದ ತೆಂಗಿನಕಾಯಿ ಚಟ್ನಿ ಒಟ್ಟಿಗೆ ಸಹ ತುಂಬಾ ಒಳ್ಳೆ ಆಗ್ತದೆ. ಚಿಕನ್ ಕರಿಗೆ ಅಂತೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬಹುದು. ನೋಡಿ ನಮ್ಮ ಸಾಫ್ಟ್ ಆದ ದೋಸೆ ರೆಡಿ ಆಗಿದೆ. ಇದಕ್ಕೆ ನಾನೊಂದು ಸ್ಪೈಸಿ ಚಟ್ನಿ ಮಾಡ್ತಾ ಇದ್ದೇನೆ. ಅದಕ್ಕೆ ಕೊತ್ತಂಬರಿ ಸೊಪ್ಪು, ಕಾಯಿಮೆಣಸು, ಶುಂಠಿ, ಹುರಿಕಡ್ಲೆ, ಹುಳಿ, ತೆಂಗಿನಕಾಯಿ, ಉಪ್ಪು ಹಾಕಿ ಗ್ರೈಂಡ್ ಮಾಡುದು ಅಷ್ಟೇ. ನಮ್ಮ ಸಿಂಪಲ್ ಆದ ಚಟ್ನಿ ರೆಡಿ. ಈ ದೋಸೆ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ಮತ್ತೆ ಹೇಗಾಯ್ತಾ ಅಂತ ನಂಗೆ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ರೆಸಿಪಿಯೊಂದಿಗೆ ಸಿಗುವ. ಬಾಯ್ ಬಾಯ್, ಟೇಕ್ ಕೇರ್.